ಭೀಮಾ ನದಿಯ ಪ್ರವಾಹಕ್ಕೆ ಯಾದಗಿರಿ ಜಿಲ್ಲೆಯ ರೈತರು ಕಂಗಾಲಾಗಿದ್ದಾರೆ. ಜಿಲ್ಲೆಯಲ್ಲಿ ಲಕ್ಷಾಂತರ ಹೆಕ್ಟೇರ್ ಪ್ರದೇಶದ ಬೆಳೆ ಸಂಪೂರ್ಣ ನಾಶ ಆಗಿದೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸಿಎಂ ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆಯನ್ನ ನಡೆಸಿದ್ರು. ಸಿಎಂ ಸಿದ್ದರಾಮಯ್ಯನವರ ವೈಮಾನಿಕ ಸಮೀಕ್ಷೆಗೆ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವೈಮಾನಿಕ ಸಮೀಕ್ಷೆ ನಡೆಸಿದ್ರೆ ರೈತರ ಸ್ಥಿತಿ ಏನಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಹೆಲಿಕಾಪ್ಟರ್ನಲ್ಲಿ ಮೇಲೆ ಕೂತು ಸಮೀಕ್ಷೆ ಮಾಡಿದ್ರೆ ಸತ್ಯಾಂಶ ಗೊತ್ತಾಗತ್ತಾ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಭೀಮಾ ನದಿಯ ಪ್ರವಾಹ ತಗ್ಗಿದ್ದು, ಆದರೆ ಯಾದಗಿರಿ ಜಿಲ್ಲೆಯ ಅನ್ನದಾತರ ಬದುಕು ಮಾತ್ರ ಸಂಪೂರ್ಣವಾಗಿ ಈಗ ಬರ್ಬಾದಾಗಿರ್ತಕ್ಕಂಥದ್ದು. ಕೈಗೆ ಬಂದಿದ್ದಂತ ಬಂಗಾರದಂತ ಹತ್ತಿ ಬೆಳೆ ಈಗ ಸಂಪೂರ್ಣವಾಗಿ ಹಾನಿಗೆ ಒಳಗಾಗಿರ್ತಕ್ಕಂಥದ್ದು. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಕದ್ರಾಪುರ ಒಂದು ಗ್ರಾಮದ ರೈತರ ಒಂದು ಹತ್ತಿ ಬೆಳೆ ಜಮೀನು ತೋರಿಸ್ತಾ ಇರ್ತಕ್ಕಂಥದ್ದು. ಈ ಒಂದು ಹತ್ತಿ ಬೆಳೆಗೆ ಸಂಪೂರ್ಣವಾಗಿ ಏನು ಅತಿಯಾದ ಒಂದು ತೇವಾಂಶದಿಂದಾಗಿ ಸಂಪೂರ್ಣವಾಗಿ ಹಾನಿಯಾಗಿ ಕೈಗೆ ಬಂದಿತ್ತು. ಇನ್ನೇನು ಒಂದು 5-6 ದಿನಗಳಲ್ಲಿ ಈ ಒಂದು ಹತ್ತಿ ಬೆಳೆಯನ್ನು ರೈತರು ಏನು ಕಟಾವು ಮಾಡಿ ಈಗ ತಾವು ಲಾಭದ ನಿರೀಕ್ಷೆಯಲ್ಲಿದ್ದರು. ಅದೆಲ್ಲವೂ ಕೂಡ ಈಗ ಸಂಪೂರ್ಣವಾಗಿ ರೈತರ ಕನಸು ನುಚ್ಚುನೂರಾಗಿರ್ತಕ್ಕಂಥದ್ದು. ಬಂಗಾರ ಅಂತ ಬೆಳೆ ಕಳೆದುಕೊಂಡು ರೈತರು ಕೂಡ ಇಲ್ಲಿ ಕಂಗಾಲಾಗಿರ್ತಕ್ಕ ದೃಶ್ಯ ಕೂಡ ಗಮನಿಸ್ತಾ ಇದ್ರಿ. ಇಲ್ಲೊಬ್ಬ ರೈತ ಕೂಡ ಹಾನಿಗೆ ಒಳಗಾಗಿರ್ತಕ್ಕಂಥ ಹತ್ತಿಯ ಒಂದು ಬೆಳೆಯ ಪರಿಸ್ಥಿತಿ ತೋರಿಸ್ತಾ ಇದ್ದಾರೆ. ಸಂಪೂರ್ಣವಾಗಿ ಒಣಗಿ ಕೊಳೆತು ಆಗಿರ್ತಕ್ಕಂಥದ್ದು. ಇದು ಉಪಯೋಗಕ್ಕೆ ಬಾರದ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು. ಇದರ ಭಾಗವಾಗಿ ಸಿಎಂ ಸಿದ್ದರಾಮಯ್ಯನವರು ಕಲ್ಯಾಣ ಕರ್ನಾಟಕದ ಪ್ರಮುಖ ಜಿಲ್ಲೆಗಳ ಒಂದು ಪ್ರದೇಶಗಳನ್ನು ಕೂಡ ವೈಮಾನಿಕ ಸಮೀಕ್ಷೆಯನ್ನು ಮಾಡಿರ್ತಕ್ಕಂಥದ್ದು. ಇದ್ರ ಬಗ್ಗೆ ರೈತರು ಏನ್ ಹೇಳ್ತಾರೆ, ವೈಮಾನಿಕ ಸಮೀಕ್ಷೆ ಬಗ್ಗೆ ಯಾವ ರೀತಿ ಆಗಿರ್ತಕ್ಕಂಥ ಅವರು ತೃಪ್ತಿ ಇದನ್ನ ಅಥವಾ ಅದರಿಂದ ಯಾವ ರೀತಿಯಾಗಿ ಅಸಮಾಧಾನದಿಂದ ಮಾತಾಡ್ತಾ ಹೋದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಬೆಳೆ ಹಾನಿ ಪ್ರದೇಶ ಸೇರಿದಂತೆ ಅಂದ್ರೆ ನೆರೆ ಪೀಡಿತ ಪ್ರದೇಶಗಳ ಒಂದು ವೈಮಾನಿಕ ಸಮೀಕ್ಷೆಯನ್ನು ಮಾಡಿದ್ದಾರೆ. ಇದರಿಂದ ನಿಮಗೆ ಏನು ಪರಿಹಾರ ಸಿಗುತ್ತಾ, ಅದರಿಂದ ಅವರು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದಂಗೆ ಆಗುತ್ತಾ, ಏನು ವೀಕ್ಷಣೆ ಮಾಡಿದಂಗೆ ಆಗುತ್ತಾ ಅಂತ? ಮೇಲ್ಗಡೆಯಿಂದ ನೋಡಿದ್ರೆ ಕೆಳಗಿಲ್ಲ ಹತ್ತಿ ಗಿಡ ಕಾಣೋದಿಲ್ಲ. ಮುಖ್ಯಮಂತ್ರಿಗಳೇ, ಕೃಷಿ ಸಚಿವರೇ, ಕೆಳಗಡೆ ಬಂದು ನೋಡ್ರಿ, ರೋಡಿನ ಮೇಲೆ ಬಂದು ನೋಡ್ರಿ ರೈತರ ಪರಿಸ್ಥಿತಿ ಏನಾಗ್ಯದ ಅಂತೇಳಿ. ನೀವು ಮೇಲಿಂತ ನೋಡಿ ವೈಮಾನಿಕ ಸಮೀಕ್ಷೆ ಮಾಡಿದ್ರೆ ರೈತರಿಗೆ ತೃಪ್ತಿ ಆಗೋದಿಲ್ಲ. ನೀವು ಬಂದು ರೈತರ ಮಧ್ಯನಿದ್ದು ರೈತರ ಸಮಸ್ಯೆಗಳನ್ನು ಕೇಳಿ ಅವರಿಗೆ ತಕ್ಕ ಪರಿಹಾರ ಕೊಟ್ಟರೆ ಮಾತ್ರ ಆ ಸಮಸ್ಯೆಗೆ ಬಗೆಹರಿಸಿದಂಗೆ ಆಗ್ತದೆ ಅಂತೇಳಿ ತಮ್ಮಲ್ಲಿ ಆಗ್ರಹಪಡಿಸ್ತೇನೆ. ಎಲ್ಲ ಭೂಮಿ ಎಲ್ಲ ಮಳೆ ಪಳೆ ಎಲ್ಲ ಬಂದ್ಗೇಸಿ ಎಲ್ಲ ಭೂಮಿ ಎಲ್ಲ ಕಲಾಸದ ಲಾಸ್ ಆಗಿಬಿಟ್ಟದ್ರಿ. ನಮ್ಗೆ ಗೊಬ್ಬರ ಒಂದು ಚೀಲಕ್ಕೆ 2,000 ರೂಪಾಯಿ ಅವು ಅಟಾಚಿ ಭಾಳ ಕೊಟ್ರಿ. ಕೊಟ್ಟಿಗೇಸಿ ಎಲ್ಲ ರೈತರ ಭೂಮಿ ತಾಗಿ ಹಾಕಿಸಿ ಭಾಳ ತಂಗಲಾಗಿಬಿಟ್ಟಿವಿ. ನಾವೆಲ್ಲ ತಂಗಳಾಗೇಸಿ ಎಲ್ಲ ಮಳೆನ ಹಿಂಗೆಲ್ಲ ಲಾಸ್ ಮಾಡಿವಾಗಲ್ಲ. ಭೂಮಿಗೆ ಬಂದ್ಗೇಸಿ ನೋಡಿ ಜಾಗದ ಬಂದ್ಗೇಸಿ ನಮಗೆಲ್ಲ ರೈತರಿಗೆ ಪರಿಹಾರ ಮಾಡಿದ್ರೆ ಭಾಳ ನಿಮ್ಗೆ ಇದು ಧರ್ಮ ಆಗ್ತದ. ಇಲ್ಲಕಂದ್ರೆ ನೋಡ್ರಿ, ನೀವು ಮಂದಿ ರೈತರು ಕಣ್ಣೀರು ಸುರಿಸಿದ್ರೆ ನಿಮಗೆ ಒಳ್ಳೇದಾಗಲ್ಲ. ಕಣ್ಣಾಗ ನೀರು ಬರೋಂಗಾಗ್ಯದ. ನಮಗೆ ಎಲ್ಲ ತಂಗಳಾಗಿಬಿಟ್ಟಿವಿ ನಾವು. ನಮಗೆ ಭಾಳ ತ್ರಾಸದ ಹೋರಾಟ ಅದ. ರೈತರನ್ನ ಸ್ವಲ್ಪ ಪರಿಹಾರ ಮಾಡಬೇಕು ಸರ್. ಇದು ಏನು ಕದ್ರಾಪುರ ಗ್ರಾಮದ ಹಾನಿಗೆ ಒಳಗಾಗಿರ್ತಕ್ಕಂಥ ರೈತರ ಒಂದು ನೋವಿನ ಮಾತಾಗಿರ್ತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯನವರು ವೈಮಾನಿಕ ಸಮೀಕ್ಷೆ ಮಾಡಿದ್ರೆ ಸಾಲದು, ಸ್ವತಃ ಜಮೀನುಗಳಿಗೆ ಬರಬೇಕು. ಹಾನಿಗೆ ಒಳಗಾಗಿರ್ತಕ್ಕಂಥ ಒಂದು ಬೆಳೆಯನ್ನು ನೋಡಿ ರೈತರಿಗೆ ಸಾಂತ್ವನ ಹಾಗೂ ಧೈರ್ಯ ಹೇಳ್ತಕ್ಕಂಥ ಕೆಲಸ ಮಾಡಬೇಕೆಂಬ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮರಾಮ್ಯಾನ್ ರಫೀಕ್ ಜೊತೆ ಪರಶುರಾಮ ಕುರೇಶನೋಡ್, ಸುವರ್ಣ ನ್ಯೂಸ್, ಯಾದಗಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.